ನಮಸ್ತೆ, ಶುಭೋದಯ. ಮೀತಾ ಕ್ರಿಸ್ಟಲ್ ಆಸ್ಟ್ರೋ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಪ್ರತಿ ದಿನವೂ ಕೂಡ ಗುರುಗಳಿಗೆ ನಮ್ಮ ಭಾವನೆಗಳನ್ನು, ವಂದನೆಗಳನ್ನು ಸಮರ್ಪಿಸುವಂತಹ ದಿನವೇ. ಅದು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಅದಾಗಿಯೂ ಕೂಡ ನಿನ್ನೆ ಅಷ್ಟೇ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ನಿನ್ನೆ ಅರ್ಥಪೂರ್ಣವಾಗಿ ಸಾಕಷ್ಟು ಕಡೆ ಗುರುಪೂರ್ಣಿಮೆಯನ್ನು ಆಚರಿಸಿದ್ದೀವಿ. ಗುರುಗಳ ಮಹತ್ವವೇನು, ಅವರ ಸ್ಥಾನವೇನು, ಗುರುಗಳನ್ನು ಪೂಜಿಸೋದ್ರಿಂದ ನಮಗೆ ದೊರೆಯುವಂತಹ ಫಲಗಳೇನು, ಇದರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕಡಿಮೆ. ಇವತ್ತು ಕೂಡ ಆ ವಿಚಾರಗಳ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ಖ್ಯಾತ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಲೇಡಿ ಸೂಪರ್ ಸ್ಟಾರ್ ಮೀತಾ ಇದ್ದಾರೆ. ಮೇಡಮ್ನ ವೆಲ್ಕಮ್ ಮಾಡ್ತಾ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ನಾವು ಗುರುಗಳು ಅಂದ ತಕ್ಷಣ ಅವರ ಸ್ಥಾನ ಮಹತ್ವದ ಜೊತೆಗೆ ನಮಗೆ ಪ್ರತಿದಿನವೂ ಕೂಡ ಹೇಳಿ ಮಾರ್ಗದರ್ಶನ ಮಾಡುವಂತಹ ತಮ್ಮನ್ನು ಕೂಡ ನಾವು ಗುರುಗಳೇ ಮೇಡಮ್ ಅಂತಾನೆ ಕರೆದು ಮಾತಾಡಿಸಿ ನಿಮ್ಮಿಂದ ಮಾರ್ಗದರ್ಶನವನ್ನು ಪಡಿತಾ ಇರ್ತೀವಿ. ಸೊ ಹಾಗಾದ್ರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಗುರುವಿನ ಸ್ಥಾನ ಎಂಥದ್ದು, ಎಷ್ಟು ಮಹತ್ವವಾದದ್ದು ಅಂತ ನೋಡಿ. ಗುರು ಅಂದಿದ ತಕ್ಷಣ ಫಸ್ಟು ನಮಗೆ ನೆನಪಾಗೋದು, ನಾವೆಲ್ಲರೂ ಮನೇಲಿ ಏನು ಹೇಳ್ತೀವಿ, ಮೊದಲ ಗುರು ಅಂತಂದರೆ ನಮಗೆ ಒಂದು ಮಾತಾಡೋಕ್ಕೆ ಕಲಿಸೋವಂಥ ಗುರು ನಮ್ಮ ಅಪ್ಪ ಅಮ್ಮ ಆಗಿರ್ತಾರೆ. ಅದರಲ್ಲೂ ತಾಯಿ ಬಂದು ಮೊದಲ ಗುರು ಅಂತ ಹೇಳ್ತೀವಿ. ಯಾಕಂದರೆ ನಮ್ಮ ಒಂದು ಹೆಜ್ಜೆ ಏನು ನಮ್ಮ ಬಾಲ್ಯನ ಕಲಿತೀವಿ, ನಮ್ಮನ್ನು ಗುರುವಾಗಿ ಅವರು ಏನೇ ಮಾತಾಡಿರ್ಬೋದು, ಏನೇ ಹೇಳ್ಕೊಡ್ಬೋದು, ಗುರುವಾಗಿ ತೀಡ್ತಕ್ಕಂಥವ್ರೆ ನಮ್ಮ ತಾಯಿ ತಂದೆ ಆಗಿರ್ತಾರೆ. ಸೊ ಮೊದಲ ಗುರು ನಮ್ಮೆಲ್ಲರಿಗೂ ಕೂಡ, ಎಲ್ಲರಿಗೂ. ಯಾಕಂದರೆ ನಮ್ಮ ಈ ಸೃಷ್ಟಿಯಲ್ಲಿ ನಮಗೆ ಜನ್ಮವನ್ನು ಕೊಟ್ಟು ನಾವೊಂದು ಮನುಷ್ಯನಾಗಿ ಇರೋದಕ್ಕೆ ನಮಗೆ ಅವಕಾಶ ಮಾಡಿಕೊಡೋದೇ ಅವರು ಆಗಿರ್ತಾರೆ. ಸೊ ಅವರಿಗೆ ಫಸ್ಟು ನನ್ನ ನಮನವನ್ನು ತಿಳಿಸ್ಬೇಕು. ನಂತರ ಏನಪ್ಪ ಅಂತಂದರೆ, ನಾವು ಬಾಲ್ಯಾವಸ್ಥೆಯನ್ನು ಮುಗಿಸಿ ನಾವೊಂದು ಶಾಲೆಗೆ ಹೋಗ್ತೀವಿ. ಅಲ್ಲಿ ಮುಖ್ಯವಾಗಿ ಏನು ಬರುತ್ತೆ ಅಂತಂದರೆ, ನಮ್ಮ ಚಿಕ್ಕ ಮಕ್ಕಳಿಂದ ನಾವು ಹೇಗಿರಬೇಕು, ನಾವೇನನ್ನು ಹೇಳಬೇಕು, ನಾವು ಇದೇ ರೂಟಲ್ಲಿ ಹೋಗಬೇಕು, ನಾವು ಹೀಗೆ ಇರಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಮ್ಮನ್ನು ತೀಡ್ತಕ್ಕಂಥವ್ರು ನಮ್ಮ ಗುರುಗಳು ಅಂತಂದರೆ ನಾವೆಲ್ಲಿ ವಿದ್ಯೆ ಕಲ್ತಿರ್ತೀವಿ ಅದು ಸ್ಟೆಪ್ ಬೈ ಸ್ಟೆಪ್ ಚಿಕ್ಕ ಮಕ್ಕಳಿಂದ ಹಿಡಿದು ನಾವೊಂದು ಪ್ರೌಢಾವಸ್ಥೆಗೆ ಬರೋವರೆಗೂ ನಮ್ಮನ್ನು ತೀಡ್ತಕ್ಕಂಥವರೇ ಗುರುಗಳಾಗಿರ್ತಾರೆ. ಅದೇ ರೀತಿ ತದನಂತರ ನಮ್ಮ ವೆಲ್ ವಿಷರ್ ಅಂತ ನಾವೇನು ಹೇಳ್ತೀವಿ, ನಮ್ಮ ರೂಟನ್ನು ನೀವು ಹೀಗೆ ಇರಿ ಅಂತ ಹೇಳಿ ನಮ್ಮ ಹಿಂದೆ ನಿಂತು ನಮಗೊಂದು ಗೈಡೆನ್ಸ್ ಕೊಡ್ತಾರಲ್ಲ, ಅದು ಮನೇಲಿ ಯಾರೇ ಆಗಿರ್ಬೋದು, ಅವರು ಕೂಡ ಗುರುಗಳೇ ಆಗಿರ್ತಾರೆ. ಯಾಕಂದರೆ ನಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ನಮಗೆ ವಿದ್ಯೆ ಕಲಿಸ್ಕೊಟ್ಟಂಥ ಗುರುಗಳಾಗಿರ್ಬೋದು, ಜೊತೆಗೆ ನಮ್ಮನ್ನು ತೀಡ್ತಕ್ಕಂಥ ಯಾರಾದರೂ ಒಬ್ರು ಇದ್ದೇ ಇರ್ತಾರಲ್ವ, ಈ ರೂಟಲ್ಲಿ ಹೋಗಬೇಡ. ಅದೆಲ್ಲ ಆದಮೇಲೆ ನಾವೊಂದು ಕೆಲಸಕ್ಕೆ ಅಂತ ಹೋಗ್ತೀವಿ. ಅಲ್ಲೂ ಕೂಡ ನಮ್ಮಿಂದ ಮೇಲೆ ಯಾರು ಇರ್ತಾರೆ, ಅವರು ಗೈಡೆನ್ಸ್ ಕೊಡ್ತಾರೆ, ನಮಗೆ ಟ್ರೈನ್ ಅಪ್ ಮಾಡ್ತಾರೆ, ಅವರು ಕೂಡ ಗುರುಗಳೇ ಆಗ್ತಾರೆ. ಇದೆಲ್ಲ ಮುಗಿಸ್ಕೊಂಡೆ ನಾವೊಂದು ಸ್ಟೇಜ್ ಅಂತ ನಿಂತ್ಕೊಳ್ಳೋದು. ಇದರ ಜೊತೆ ಮಹಾನ್ ವಿದ್ವಾಂಸರು, ಮಹಾನ್ ಗುರುಗಳನ್ನ ನಾವು ಸಾಕಷ್ಟು ನೋಡಿದ್ದೀವಿ ಅಂತಂದರೆ ಈ ಒಂದು ಕಾಲದಲ್ಲಿ. ಯಾಕಂದರೆ ನೋಡದೇ ಇರ್ತಕ್ಕಂಥ ಆಗಿನ ಕಾಲದ ವಿಶ್ವಾಮಿತ್ರರಾಗಿರ್ಬೋದು, ಶಂಕರಾಚಾರ್ಯರಾಗಿರ್ಬೋದು, ಮತ್ತು ಏನು ದಕ್ಷಿಣ ಮೂರ್ತಿಗಳಾಗಿರ್ಬೋದು, ಇವರೆಲ್ಲ ನಾವು ನೋಡದೇ ಇರ್ತಕ್ಕಂಥ ಗುರುಗಳಾಗಿರ್ತಾರೆ. ಯಾಕಂದರೆ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲರಿಗೂ ಪಾಠವನ್ನು ತೀಡಿ ಗುರುಕುಲಗಳಲ್ಲಿ ಹೇಳಿಕೊಟ್ಟಂಥ ಗುರುಗಳು ತುಂಬ ಜನ ಇರ್ತಾರೆ. ಜೊತೆಗೆ ಈಗ ನಾವು ಕಣ್ಣಲ್ಲಿ ಕಂಡಿರ್ತಕ್ಕಂಥ ನೋಡಿ, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಸಾಯಿಬಾಬಾ ಗುರುಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಐಕ್ಯ ಆಗಿರ್ತಾರೆ. ಇವ್ರನ್ನ ಕೂಡ ನಾವು ಏನು ಮಾಡ್ತೀವಿ, ನಾವು ಇವರ ಒಂದು ಚರಿತ್ರೆಯನ್ನು ಕೇಳಿದ್ದೀವಿ. ಮತ್ತು ತುಂಬ ಬಹಳಷ್ಟು ಜನ ಭಕ್ತರು ಈ ಸಾಯಿಬಾಬಾ ಅವರಿಗೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಭಕ್ತರು ಬಹಳಷ್ಟಿದ್ದಾರೆ. ಅವ್ರನ್ನ ಬೇಡ್ಕೊಳ್ತಾರೆ. ಯಾಕೆ ಅಂತಂದರೆ ಇವರು ಎಲ್ಲೋ ಒಂದು ಕಡೆ ಕಣ್ಣಿಗೆ ಕಾಣಿಸಿ ಮಾತಾಡೋ ಅಂಥ ದೇವರುಗಳು ಅಂತ ಹೇಳ್ತೀವಿ. ಇದರ ಜೊತೆಗೆ ಏನು ಒಳ್ಳೆ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೆ ಕಾರ್ಯಗಳು ಅಂತಂದರೆ ನನ್ನ ಪ್ರಕಾರ ಮದರ್ ತೆರೇಸಾ ಅವರು ಆಗಿರ್ಬೋದು. ಮದರ್ ತೆರೇಸಾ ಅವರು ಕೂಡ ಎಷ್ಟೋ ಮಕ್ಕಳಿಗೆ ಬೆಳಕಾಗಿ ಎಷ್ಟೋ ಜನಕ್ಕೆ ಬೆಳಕನ್ನು ಮೂಡಿಸಿರೋರು. ಅವರು ಕೂಡ ಒಬ್ಬರು ಗುರುಗಳೇ ಆಗಿರ್ತಾರೆ. ಜೊತೆಗೆ ಸಿದ್ಧಗಂಗಾ ಸ್ವಾಮಿಯ ಮಠದ ಸ್ವಾಮೀಜಿಗಳು ಏನಿರ್ತಾರೆ, ಅವರು ಕೂಡ ಯಾಕಂದರೆ ಅವ್ರನ್ನ ನೋಡಿರ್ತೀವಿ ನಾವು. ಅವ್ರನ್ನ ಎಲ್ಲರೂ ಹೇಳ್ತಾರೆ ನಡೆದಾಡೋ ಅಂಥ ಗುರುಗಳು ಇವರು, ನಮ್ಮ ಕಣ್ಣಿಗೆ ಕಾಣಿಸೋ ಗುರುಗಳು ದೇವರು ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಗುರುಗಳಿಗೆ ಸೇರಿಸ್ತೀವಿ. ನಮ್ಮ PNS ವಿಸ್ತಾರ ಚಾನೆಲ್ನ
ಪ್ರಕಾಶ್ನಾಥ್ ಗುರುಗಳು ಕೂಡ ಅವರು ಕೂಡ ತುಂಬ ಒಳ್ಳೆ ಸತ್ಕಾರ್ಯಗಳನ್ನ ಮಾಡಿ ಎಷ್ಟೋ ಮಕ್ಕಳಿಗೆ ಒಂದು ಎಜುಕೇಷನ್ ಅನ್ನೋದು, ವಿದ್ಯಾಭ್ಯಾಸ ಅನ್ನೋದು ಕೊಡ್ತಕ್ಕಂಥದ್ದು, ಮತ್ತು ಅವ್ರಿಗೆ ಒಂದು ಒಳ್ಳೆ ಮಾರ್ಗದರ್ಶನವನ್ನು ತೋರಿಸ್ತಕ್ಕಂಥದ್ದು. ಮಕ್ಕಳಿಗೆ ಅಂತ ಅಲ್ಲ, ಯಾರೇ ದೊಡ್ಡವರು ಹೋದರೂ ಕೂಡ ಅವ್ರಿಗೂ ಕೂಡ ಹೀಗಲ್ಲ ಹೀಗೆ ಅಂತ ಹೇಳಿ ಒಂದು ಮಾರ್ಗದರ್ಶನವನ್ನು ತೋರಿಸ್ತಾರೆ. ಇವರೆಲ್ಲರೂ ಕೂಡ ಗುರುಗಳ ಒಂದು ವೃಂದಕ್ಕೆ ಸೇರ್ತಾರೆ. ಇವರು ನಾವಿವಾಗ ಜೀವಂತವಾಗಿ ನೋಡ್ತಾ ಇದ್ವಿ. ಯಾಕೆ ಅವರು ಆ ಸ್ಥಾನದಲ್ಲಿದ್ದಾರೆ ಅಂತಂದರೆ, ಅವರಿಗೆ ಭಗವಂತ ಎಲ್ಲೋ ಒಂದು ಕಡೆ ಒಲ್ದಿರ್ತಾನೆ. ಭಗವಂತ ಒಲ್ದಿರೋದು ಅಂದರೆ ಭಗವಂತನ ಪ್ರೇರಣೆ ಆಗಿರುತ್ತೆ, ಪ್ರೇರೇಪಣೆ ಆಗಿರುತ್ತೆ. ನೀವು ಇಂಥದ್ದೇ ಕೆಲಸ ಮಾಡಬೇಕು, ನೀವು ಹೀಗೆ ಮಾಡಬೇಕು, ನೀವು ಹೀಗೆ ಇರಬೇಕು ಅನ್ನೋದು ಆ ಭಗವಂತನೇ ಅವ್ರನ್ನ ಕಳಿಸಿರ್ತಾನೆ ಅಂತ ಹೇಳುತ್ತೆ. ಹಾಗಾಗಿ ಅವರು ಕೂಡ ನಮ್ಮ ಒಂದು ಗುರುಗಳು ಅಂತ ಹೇಳಿ ಅವರ ಮಾರ್ಗದರ್ಶನವನ್ನು ಪಡೀತಾ ಹೋಗ್ತೀವಿ. ಏನಾದರೂ ಇದ್ದರೆ ಅವ್ರನ್ನ ಕೇಳ್ಕೊಳ್ತೀವಿ, ಮತ್ತು ಅವ್ರು ತಗೊಳ್ಳೋಂಥ ಗೈಡೆನ್ಸ್ನ ನಾವು ಪಾಲಿಸ್ತೀವಿ, ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತೀವಿ. ಏನಕ್ಕೆ ಅಂತಂದರೆ ಅವರು ಗುರುಸ್ಥಾನದಲ್ಲಿ ಇರ್ತಾರೆ, ಅವರೆಲ್ಲರಿಗೂ ಕೂಡ ಅದನ್ನೇ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಆ ಗುರುಸ್ಥಾನದಲ್ಲಿದ್ದು ನೀನು ಹೀಗೆ ಮಾಡು, ನೀನು ಹೀಗೆ ಮಾಡು, ನೀನು ಹೀಗೆ ಮಾಡು ಅಂತ ಹೇಳೋದಕ್ಕೆ ದೇವರು ಅವ್ರನ್ನ ಸೃಷ್ಟಿ ಮಾಡಿರ್ತಾನೆ. ಅವ್ರು ಅದಕ್ಕಾಗೇ ಇರ್ತಾರೆ. ಎಲ್ಲರೂ ಹಾಗೆ ಮಾಡೋಕ್ಕಾಗೋದಿಲ್ಲ, ಆಯಿತಾ? ಇವಾಗ ನಾವೇನೋ ಹೇಳ್ಬೋದು, ಬಟ್ ಈ ಲೋಕ ಕಲ್ಯಾಣ ಅಂತ ಹೇಳ್ತೀವಿ ನೋಡಿ. ನಮ್ಮ ಹತ್ರ ಒಂದು 10 ಜನ ಬರ್ತಾರೆ, 20 ಜನ ಬರ್ತಾರೆ, ಆ ಟೈಮಿಂಗ್ಸ್ ಬರ್ತಾರೆ, ಹೋಗ್ತಾರೆ. ಆದರೆ ಅವ್ರಿಗೇನು ಬೇಕು ಅವರ ಒಂದು ಜೀವನವನ್ನು ಕೇಳ್ತಾರೆ. ಆದರೆ ಆ ಜಾಗಗಳಲ್ಲಿ ಹಾಗಲ್ವಲ್ಲ, ದಿನ ಪೂರ್ತಿ ಬರ್ತಾನೆ ಇರ್ತಾರೆ, ಎಲ್ಲೆಲ್ಲಿಂದನೋ ಬರ್ತಾರೆ, ಬಂದು ಅವ್ರ ಆಶೀರ್ವಾದವನ್ನು ಪಡಿತಾರೆ. ಯಾಕಂದರೆ ಅವರಲ್ಲಿ ಆ ಶಕ್ತಿ ಇರುತ್ತೆ. ಅವರು ಬ್ಲೆಸ್ ಮಾಡ್ತಾರಲ್ಲ, ಆ ಬ್ಲೆಸ್ಸಿಂಗಲ್ಲಿ ಕೂಡ ಎಲ್ಲೋ ಒಂದು ಕಡೆ ಅದು ನಮ್ಮ ಆಯಿತು ಒಳ್ಳೇದಾಗಲಿ ಹೋಗು ಅಂತಂದರೆ ಕೆಲಸ ಕಾರ್ಯ ಆಗೇ ಬಿಟ್ಟಿರುತ್ತೆ. ಹೀಗಲ್ಲ ಹಾಗೆ ಅಂತ. ಹಾಗಾಗಿ ಮತ್ತೆ ನಾವು ಅವ್ರನ್ನ ಹೋಗ್ತೀವಿ, ಭೇಟಿ ಮಾಡ್ತೀವಿ. ಇಲ್ಲ, ಇವತ್ತು ಹೇಳಿದರು, ಈ ಕೆಲಸ ಆಗಿದೆ, ಈ ಕೆಲಸವನ್ನು ನಮಗೆ ಇದಾಗಿದೆ, ನಾವು ಅದನ್ನು ಮತ್ತೆ ಇನ್ನೊಂದು ಕೆಲಸಕ್ಕೆ ಹೋಗ್ತೀವಿ. ಯಾಕಂದರೆ ಅವ್ರ ಬಾಯಲ್ಲಿ ಬಂದಿರುತ್ತೆ, ಒಳ್ಳೇದಾಗುತ್ತೆ, ಈ ಕೆಲಸ ಆಗುತ್ತೆ, ಹೋಗು, ನಾವೇನೋ ಅಂದ್ಕೊಂಡು ಹೋಗಿರ್ತೀವಿ. ಇದೇ ರೀತಿ ಈ ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ಆಗಿರ್ಬೋದು, ಸಾಯಿಬಾಬಾನ ಮಠದಲ್ಲಾಗಿರ್ಬೋದು, ಹೀಗೆ ಗುರುಗಳು ಎಲ್ಲೆಲ್ಲಿರ್ತಾರೆ. ಇವಾಗ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಇವರೆಲ್ಲರೂ ಕೂಡ ಗುರುಗಳೇ ಬರ್ತಾರೆ. ಅವರ ಒಂದು ಶಕ್ತಿ ಏನಿರುತ್ತೆ, ಆ ಶಕ್ತಿ ಅವ್ರ ಬಾಯಲ್ಲಿ ಏನು ಹೇಳ್ತಾರೆ ಅದು ಆಗ್ತಾ ಹೋಗುತ್ತೆ. ಅದು ಬಂದಾಗ, ಅವ್ರ ಬಾಯಿಂದ ಹೊರಗಡೆ ಬಂದಾಗ ಎಲ್ಲೋ ಒಂದು ಕಡೆ ನಮಗೂ ಕೂಡ ಅದು ಫಲಿಸುತ್ತೆ. ಹಾಗಾಗಿ ಅವರ ಒಂದು ಆಶೀರ್ವಾದವನ್ನು ತಗೊಳ್ತೀವಿ. ನೋಡಿ, ಇವಾಗ ಗುರು ಪೌರ್ಣಮಿ ಅಂತ ಯಾಕೆ ಅಂತಂದರೆ, ಆಲ್ಮೋಸ್ಟ್ ಇವಾಗ ಹೇಳಿದೆ, ಎಲ್ಲರೂ ಕೂಡ ನಾವು ಹಿಂದಿನಿಂದ ನೋಡದೆ ಇರ್ತಕ್ಕಂಥ ಗುರುಗಳಿಂದ ಹಿಡಿದು, ನಾವೇನು ಇತಿಹಾಸನ ಕೇಳಿದ್ದೀವಿ ಅಲ್ಲಿಂದ ಹಿಡಿದು ಇವಾಗ ನಾವು ಕಣ್ಣಲ್ಲಿ ಏನು ನೋಡ್ತಾ ಇದ್ದೀವಿ ಅಲ್ಲಿವರೆಗೂ ಎಲ್ಲರೂ ಗುರುಗಳೇ ಬರ್ತಾರೆ. ಕೆಲವರಿಗೆಲ್ಲ ದೇವಸ್ಥಾನ ಕಟ್ಟಿ, ಮಠಗಳನ್ನ ಕಟ್ಟಿ ಆರಾಧಿಸ್ತಾ ಇದ್ದಾರೆ. ಆರಾಧನೆ ಮಾಡೋವಂಥ ದೇವ್ರ ಮುಂದೆ ಹೋಗಿ ನಾವು ನಿಂತ್ಕೊಂಡು, ನಮಗೆ ಅವ್ರಿಗೆ ಅಂತಲೇ ಒಂದು ಪ್ರತ್ಯೇಕ ಸ್ಥಳಗಳಿದೆ, ಅಲ್ಲಿ ಹೋಗಿ ನಿಂತ್ಕೊಂಡು ನಾವು ಕೇಳ್ಕೊಳ್ತೀವಿ. ಅದು ನಮಗೆ ಫಲಿಸ್ತಾ ಹೋಗುತ್ತೆ. ಅದರ ಒಂದು ಶಕ್ತಿ ಎಲ್ಲೋ ಒಂದು ಕಡೆ ನಮ್ಮನ್ನು ರೀಚ್ ಮಾಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, ಕೆಲವೊಂದು ಕಡೆ ಏನಾಗುತ್ತೆ, ನಾವು ತುಂಬ ನಮಗೆ ಬೇಕಾಗಿರೋವಂಥ ವಿಷಯಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ಇವಾಗ ಸಾಯಿಬಾಬಾ ಆಗಿರ್ಬೋದು ನೋಡಿ, ಅವರು ಕೂಡ ಮದರ್ ತೆರೇಸಾ, ಅವರು ಕೂಡ ದೇವರು. ಯಾಕಂತಂದರೆ ಎಷ್ಟೋ ಮಕ್ಕಳಿಗೆ ತಾಯಿಯಾಗಿ ನಿಂತಿದ್ದಾರೆ. ಅದೆಲ್ಲ ಸಾಮಾನ್ಯರಿಗೆ ಮಾಡೋಕ್ಕಾಗೋದಿಲ್ಲ. ನೀವೆಲ್ಲ ಅದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ದೇವರ ಅನುಗ್ರಹ. ನೀವು ಇಂಥದ್ದೇ ಕೆಲಸ ಮಾಡಿ ಅಂತ ದೇವರು ಎಲ್ಲೋ ಒಂದು ಕಡೆ ಅವ್ರನ್ನ ಸೃಷ್ಟಿ ಮಾಡಿರ್ತಾನೆ. ಹಾಗಾಗಿ ಅವರೆಲ್ಲರೂ ಕೂಡ ಇವರು ಶಿವಕುಮಾರ ಸ್ವಾಮೀಜಿಗಳು ಕೂಡ, ಇವರೆಲ್ಲರೂ ಕೂಡ ಆ ದೇವರಿಂದ ವರವಾಗಿ ಹುಟ್ಟಿರ್ತಕ್ಕಂಥವ್ರು. ಅದನ್ನು ಮಾಡಿ ಕೊನೆಗೆ ಅವರು ಹೋಗಬೇಕು ಅಂತ ಹೇಳಿರುತ್ತೆ. ಅದೇ ಜಾಗದಲ್ಲಿ ಇರಬೇಕು. ಅವರು ಎಲ್ಲರಿಗೂ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಹೋಗಬೇಕು ಅನ್ನೋ ಒಂದು ಹೆಸರು ಉಳಿಸ್ಕೊಳ್ಬೇಕು ಅಂತ ಇರೋದಕ್ಕೆ ಅವರು ಗುರುಗಳಾಗಿ ಬಂದಿದ್ದಾರೆ. ಸೊ ಅವರ ಆಶೀರ್ವಾದವನ್ನು, ಗುರು ಪೌರ್ಣಮಿ ಏನು, ಬುದ್ಧ ಪೌರ್ಣಮಿ, ಬುದ್ಧ ಆಗಿರ್ಬೋದು, ಅವರು ಒಂದು ಧರ್ಮಕ್ಕೆ ಒಂದೊಂದು ಗುರುಗಳನ್ನ ಇಟ್ಕೊಂಡಿರ್ತಾರೆ. ಯಾಕಂದರೆ ಇದು ಅವರ ಒಂದು ಮಾರ್ಗದರ್ಶನ ಎಲ್ಲರಿಗೂ ಬೇಕು, ಎಲ್ಲ ಧರ್ಮಕ್ಕೂ ಬೇಕು. ಅವ್ರು ಇಲ್ದಿರ ನಾವು ಬದುಕೋಕ್ಕಾಗೋದಿಲ್ಲ. ಇವಾಗ ಎಲ್ಲ ಧರ್ಮದಲ್ಲೂ ನೀವು ನೋಡಿರ್ತೀರ, ಅವ್ರಿಗೆ ಅಂತ ಒಂದು ಟೆಂಪಲ್ ಇರುತ್ತೆ, ಅವ್ರಿಗೆ ಅಂತ ಒಂದು ಸ್ಥಾನಮಾನ ಇರುತ್ತೆ, ಅವ್ರನ್ನ ಫಾಲೋ ಮಾಡೋರು ಇರ್ತಾರೆ, ಅವರ ಪ್ರವಚನನ ಬೋಧನೆಗಳನ್ನ ಕೇಳೋರು ಇರ್ತಾರೆ. ಹೀಗಾಗಿ
ಅವರ ಜಾಗಕ್ಕೆ ಕೂತ್ಕೊಂಡಾಗ, ಅವ್ರು ಇರ್ತಕ್ಕಂಥ ಜಾಗದಲ್ಲಿ ಹೋಗಿ ಕೂತ್ಕೊಂಡಾಗ ಅವ್ರ ಬಗ್ಗೆ ಒಂದೆರಡು ಮಾತು ಕೇಳಿದಾಗೂ ನಾವೆಲ್ಲ ಒಂದು ಕಡೆ ನಮ್ಮ ಒಂದು ವೇನ ಚೇಂಜ್ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗೆ ನೋಡಿ, ಗುರು ಪೌರ್ಣಿಮೆ ಅಂತ ಅಂದರೆ ಬುದ್ಧ ಪೌರ್ಣಿಮೆ ಅಂತ ಹೇಳ್ತೀವಿ. ಅಲ್ಲಿ ಏನಾಗುತ್ತೆ, ಬುದ್ಧ ಇವರೆಲ್ಲರೂ ಬಹಳಷ್ಟು ಸಾಧನೆ ಮಾಡಿರ್ತಕ್ಕಂಥವ್ರು, ತಪಸ್ ಮಾಡಿರ್ತಕ್ಕಂಥವ್ರು, ಕೊನೆಗೇನೂ ಬೇಡ ಅಂತ ಹೋಗಿರೋರು ಅವರೆಲ್ಲ. ಅಂದರೆ ಬೇರೆ ನಮಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಹೋಗಿರ್ತಕ್ಕಂಥವ್ರು. ಅದಕ್ಕೆ ಅವರ ಹೆಸರು ಇವತ್ತಿಗೂ, ಅವರ ಒಂದು ಹೆಸರಾಗಿರ್ಬೋದು ಅಥವಾ ಅವ್ರನ್ನೆಲ್ಲರನ್ನೂ ಕೂಡ ನಾವು ಫೋಟೋಗಳಲ್ಲಿ ಕೆಲವೊಬ್ಬರನ್ನೆಲ್ಲ ಬದುಕಿದ್ದಾಗೂ ನೋಡಿದ್ದೀವಿ, ಇವ್ರನ್ನೆಲ್ಲ ನಾವು ಕಣ್ಣಾರೆ ನೋಡಿದ್ದೀವಿ. ಆ ಒಂದು ಅಂಶ ಏನಿರುತ್ತೆ, ನಾವು ನೋಡದೇ ಇರ್ತಕ್ಕಂಥ ಇರದೇ ಇಂಥವ್ರ ಅಂಶಗಳೆಲ್ಲ ಇವರಲ್ಲಿರುತ್ತೆ. ಒಂದು ಜನ್ರೇಷನ್ಗೆ ಒಬ್ಬೊಬ್ಬರು ಹುಟ್ಟುತ್ತಾ ಇರ್ತಾರೆ. ಹಾಗಾಗಿ ಇವ್ರನ್ನೆಲ್ಲ ಈಗ ನಾವು ನೋಡಿ ಅವ್ರ ಹತ್ರ ಆಶೀರ್ವಾದ ಮಾಡ್ಕೊಳ್ತಾ ಇದ್ದೀವಿ, ತಗೊಳ್ತಾ ಇದ್ದೀವಿ. ಈ ನಮ್ಮ ಕೆಲಸ ಕಾರ್ಯಗಳು ಏನಕ್ಕೆ ಆಶೀರ್ವಾದ ತಗೊಳ್ಬೇಕು, ಗುರುವನ್ನು ಯಾಕೆ ಈ ರೀತಿ ಪೂಜೆ ಮಾಡಬೇಕು? ಎಲ್ಲರೂ ಗುರು ಪೌರ್ಣಮಿ, ವರ್ಷಕ್ಕೊಂದಿನ ಗುರು ಪೌರ್ಣಮಿ ಬರುತ್ತೆ. ಅವತ್ತು ನೋಡಿ ಎಲ್ಲ ಗುರುಗಳ ದೇವಸ್ಥಾನ ಹೋಗದೇ ಇರೋರೆಲ್ಲ ಹೋಗ್ತಾರೆ, ಗುರುಗಳನ್ನ ಎಲ್ಲಿ ನೋಡದೇ ಇರೋರೆಲ್ಲ ಹೋಗಿ ನೋಡ್ತಾರೆ. ಅಂದ್ರೆ ವರ್ಷ ಆಗಿರುತ್ತೆ, ಅವಾಗ್ಲೂ ವಿಶ್ ಮಾಡ್ತಾರೆ. ಇದನ್ನ ದಿನ ಮಾಡ್ತಕ್ಕಂಥದ್ದು ಮಾಡಬಹುದು. ದಿನ ಎಲ್ಲಿ ಮಾಡೋದು? ನಿಮ್ಮ ಮನೇಲೇ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಇರ್ತಾರಲ್ಲ, ಅವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ, ಅವರೊಂದು ಆಶೀರ್ವಾದ ತಗೊಳ್ಳಿ. ನಿಮ್ಮ ಕೆಲಸ ಕಾರ್ಯ ಹೊರಗಡೆ ಹೋಗ್ಬೇಕಾದ್ರೆ ಒಂದ್ಸತಿ ಇಲ್ವಾ ನೋಡಿ, ಕೆಲವೊಂದು ಸತಿ ಏನು ಮಾಡಿರ್ತೀವಿ, ನಾವೊಂದು ಚಿಕ್ಕ ವಯಸ್ಸಲ್ಲಿ ನಮಗೆ ಟೀಚರ್ಸ್ ನಮಗೆ ಪಾಠವನ್ನು ಕಳಿಸಿರ್ತಾರೆ. ನಾವು ತುಂಬ ದೊಡ್ಡವರಾದ್ಮೇಲೆ ಎಲ್ಲೊಂದು ಕಡೆ ಅವ್ರು ಸಿಕ್ಕಿದ್ರು ಮಾತಾಡ್ಸಲ್ಲ ನಾವು. ಆದರೆ ಆ ಗುರುವಿನ ಸ್ಥಾನದಲ್ಲಿ ಅವ್ರು ಇರೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ, ಒಂದು ಸತಿ ಅವ್ರನ್ನ ಭೇಟಿ ಮಾಡಿ, ಇದೇ ದಿನ ಅಂತಲ್ಲ, ಅವ್ರು ಹೇಗಿದ್ದಾರೆ ಇಲ್ವಾ, ಯಾಕಂದರೆ ನಮ್ಮನ್ನು ತೀಡಿರ್ತಾರೆ ಒಂದು ಕಾಲದಲ್ಲಿ ಅಂತಂದರೆ ಯಾವುದಾದ್ರೂ ಒಂದು ಸ್ಟೇಜಲ್ಲಿ ನಮ್ಮನ್ನು ತೀಡಿ ನಮ್ಮನ್ನು ಮುಂದಕ್ಕೆ ಪಾಸ್ ಮಾಡಿರ್ತಾರೆ, ನಮ್ಮನ್ನು ಕಳಿಸಿರ್ತಾರೆ. ಸೊ ಅದಕ್ಕೂ ಕೂಡ ಕಾರಣಕರ್ತರು ಗುರುಗಳೇ ಆಗಿರ್ತಾರೆ. ಅವ್ರನ್ನ ಕೂಡ ಅವರ ಒಂದು ಆಶೀರ್ವಾದವನ್ನು ಕೂಡ ಪಡಿಬೇಕಾಗುತ್ತೆ. ಮೇಡಮ್, ಇನ್ನು ನೀವು ಹೇಳ್ತಾ ಇದ್ರಲ್ಲ, ಜಾತಕದಲ್ಲೂ ಕೂಡ ಕೆಲವೊಂದ್ಸಲಿ ಗುರು ಕೆಟ್ಟಿದ್ರೆ ಗುರುಗಳ ದೇವಸ್ಥಾನಗಳಿಗೆ ಹೋಗಿ ಗುರುವಿನ ಆಶೀರ್ವಾದ ಪಡೀರಿ ಅಂತೆಲ್ಲ, ಏನು ಬೆನಿಫಿಟ್ಸ್ ಸಿಗುತ್ತೆ ಮೇಡಮ್ ಇದರಿಂದೆಲ್ಲ? ನೋಡಿ, ಗುರುಗಳ ಆಶೀರ್ವಾದ ಪಡೆದ್ರೆ ಏನಾಗತ್ತೆ ಅಂತಂದರೆ, ನಾವೇನು ನಮ್ಮ ಜೀವನದಲ್ಲಿ ನಾವೇನಾದರೂ ತಪ್ಪು ಮಾಡದೇ ಇರೋಂತಕ್ಕಂಥ ಮನುಷ್ಯ ಯಾರೂ ಇಲ್ಲ. ನಮ್ಮ ಜಾತಕದಲ್ಲಿ ಗುರು ಕೆಟ್ಟಿರ್ತಾನೆ, ಬುಧ ಕೆಟ್ಟಿರ್ತಾನೆ, ಮೇನು ಗುರು ಕೆಟ್ಟಿರ್ತಾನೆ ಅಥವಾ ಗುರು ಚೆನ್ನಾಗಿರ್ತಾನೆ, ಎಲ್ಲೋ ಒಂದು ಕಡೆ ಸಣ್ಣ ತಪ್ಪು ಒಪ್ಪುಗಳಾಗಿರುತ್ತೆ. ಆದರೆ ಅದಕ್ಕೆ ಅಂತ ಮಾರ್ಗದರ್ಶನ ಕೊಡ್ತಕ್ಕಂಥ ಗುರುಗಳಾಗಿರ್ತಾರೆ. ಇವಾಗ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಅಥವಾ ಈಗಿರೋ ಅಂಥ ಗುರುಗಳು ಯಾರೇ ಆಗಿರ್ಬೋದು, ಒನ್ಸ್ ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಅವರಿಗೆ ಹಣ್ಣು ಹಂಪಲವನ್ನು ಕೊಟ್ಟು, ಏನೋ ಅವರಿಗೆ ಮನಸ್ಸಿಗೆ ಸಮಾಧಾನ, ಅಂದ್ರೆ ಅವ್ರ ಬಾಯಲ್ಲಿ ಬರಬೇಕು, ನೀನ್ ತುಂಬಾ ಚೆನ್ನಾಗಿರ್ತೀಯ ಅಂತಕ್ಕಂಥ ಮಾತು ಬರಬೇಕು. ಕೆಲವರೆಲ್ಲ ನೋಡಿರ್ತೀರ ನೀವು, ನಾವು ಹೋಗ್ತೀವಿ ತುಂಬ, ಯಾಕಂದರೆ ಹೇಳ್ದೆ ನಾನು, ತಪ್ಪು ಮಾಡದೇ ಇರ್ತಕ್ಕಂಥ ಮನುಷ್ಯ ಯಾರೂ ಇಲ್ಲ. ಜೀವನದಲ್ಲಿ ನೊಂದು ನಮಗೆ ಬೇಡ, ನಾವು ಇನ್ಮೇಲೆ ತಪ್ಪು ಮಾಡಲ್ಲ ಅಂತ ಹೋಗಿ ಶರಣಾಗತಿ ಆದರೆ ಅವ್ರ ಬಾಯಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಮಾತು ಕೂಡ ನಮಗೆ ಫಲಿಸ್ತಾ ಹೋಗುತ್ತೆ. ಅದಕ್ಕೆ ನಾವು ಅರ್ಹರಾಗಿರಬೇಕು. ಹಾಗಾಗಿ ನಮ್ಮ ಜಾತಕದಲ್ಲಿ ಗುರು ಕೆಟ್ಟಾಗ ಅಥವಾ ನೀಚನಾದಾಗ, ಹುಚ್ಚನಾದಾಗ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರ್ತೀವಿ. ಅದನ್ನು ವಿಮರ್ಶಿಸ್ಕೊಳ್ಳೋದಕ್ಕೆ ಗುರುವಿನ ಒಂದು ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಹೇಳ್ತೀನಿ. ಅದಕ್ಕೆ ಅಂತಲೇ ಈ ವರ್ಷಕ್ಕೆ ಒಂದು ಸತಿ ಗುರುಗಳಿಗೋಸ್ಕರನೇ ಗುರು ಪೌರ್ಣಮಿ ಅಂತ ಮಾಡ್ತಾರೆ, ಬರುತ್ತೆ. ಆ ದಿನ ವಿಶೇಷವಾಗಿ ಗುರುಗಳಿಗೆ ಫಲತಾಂಬೂಲಗಳನ್ನು ಕೊಟ್ಟು ಅವರ ಕಾಲನ್ನು ಮುಟ್ಟಿ ಆಶೀರ್ವಾದ ಪಡ್ಕೊಳ್ಬೇಕು. ಇದರಲ್ಲಿ ನಡೆದಾಡ್ತಕ್ಕಂಥ ಗುರುಗಳು ಬಹಳಷ್ಟು ಜನ ಇದ್ದಾರೆ. ಅವ್ರನ್ನ ಕೂಡ ಅವ್ರ ಹತ್ರನೂ ಆಶೀರ್ವಾದ ಪಡ್ಕೊಂಡಾಗ ಅವ್ರ ಬಾಯಲ್ಲಿ ಬ್ಲೆಸ್ಸಿಂಗ್ ಬರುತ್ತೆ, ಅದನ್ನು ನಾವು ಕೇಳಿಸ್ಕೊಳ್ತೀವಿ. ಅದೇ ರೀತಿ ಟೆಂಪಲ್ಸಲ್ಲಿ ಇರ್ತಕ್ಕಂಥ ಎಲ್ಲ ಗುರುಗಳು, ಯಾರು ದತ್ತಾತ್ರೇಯ, ಸಾಯಿಬಾಬಾ, ಶಂಕರಾಚಾರ್ಯರು, ಎಲ್ಲ ಆಲ್ಮೋಸ್ಟ್ ಎಲ್ಲ ಗುರುಗಳು ಕೂಡ ಅವ್ರಿಗೆ ಅಂತ ಒಂದು ಸ್ಥಾನ ಇರುತ್ತೆ. ಆ ಸ್ಥಾನಕ್ಕೆ ಹೋದ್ರೆ ವೈಬ್ರೇಷನ್, ಬಟ್ ಅಲ್ಲಿ ನಾವು ಕೇಳಿಸ್ಕೊಳ್ಳೋದಿಲ್ಲ, ಆದರೆ ನಮ್ಮ ಮನಸ್ಸಿಗೆ ಕನೆಕ್ಟ್ ಆಗುತ್ತೆ. ನಾವು ಏನನ್ನು ಕೇಳ್ಕೊಂಡಿರ್ತೀವಿ, ಹೌದು ನಮಗಿದ್ದನ್ನು ಆಶೀರ್ವಾದ ಮಾಡೇ ಮಾಡ್ತಾರೆ, ಗುರುಗಳು ನಮ್ಮನ್ನು ಆಶೀರ್ವಾದ ಮಾಡ್ತಿದ್ದಾರೆ ಅಂತ ಒಂದು ನಂಬಿಕೆಯಿಂದ ನಾವು ಪಾಸಿಟಿವ್ ಆಗಿ ಅಲ್ಲಿ ಹೋಗ್ತೀವಲ್ಲ, ಅದು ಕೂಡ ನಮಗೆ ಬ್ಲೆಸ್ ಆಗ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ಈ ಗುರುಗಳನ್ನ ಅತಿ ಹೆಚ್ಚು ಆರಾಧಿಸ್ಬೇಕಾಗತ್ತೆ. ಈ ಗುರುವಿನ ಒಂದು ಆಶೀರ್ವಾದ ನಮ್ಮ ಮೇಲೆ ಬಂದರೆ ನಮ್ಮ ಒಂದು ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಾಗುತ್ತೆ. ಯಾವ ಕೆಲಸ ಕಾರ್ಯ ಇರಲಿ, ಇವಾಗ ನೋಡಿ ನಾವು ಓದ್ಕೊಳ್ಬೇಕಾ, ಎಲ್ಲರಿಗೂ ಜೀವನದಲ್ಲಿ ಮನುಷ್ಯ ಒಂದಲ್ಲ ಒಂದು ಸ್ಟೆಪ್ ಇದ್ದೇ ಇರುತ್ತೆ, ಹತ್ತುತ್ತಾ ಇರ್ತಾನೆ. ಅದೆಲ್ಲದಕ್ಕೂ ಕೂಡ ನಮಗೆ ಏನು ಬೇಕು, ಗುರುಗಳ
ಆಶೀರ್ವಾದ ಬೇಕು. ಬೇಕಾಗುತ್ತೆ. ಸೊ ಈ ಗುರುಗಳ ಆಶೀರ್ವಾದವನ್ನ ಈಗಿರ್ತಕ್ಕಂಥ ನಡೆದಾಡ್ತಕ್ಕಂಥ ಗುರುಗಳಾಗಿರ್ಬೋದು ಅಥವಾ ನಮ್ಮ ಕಣ್ಮುಂದೆ ಕಾಣದೇ ಇರ್ತಕ್ಕಂಥ ಗುರುಗಳಾಗಿರ್ಬೋದು, ಎಲ್ಲೋ ಒಂದು ಕಡೆ ನೀವು ಅವತ್ತಿನ ದಿನನೇ ಮಾಡಬೇಕು ಅಂತ ಏನಿಲ್ಲ. ಒನ್ಸ್ ನೀವು ಹೋಗ್ತಾ ಇರ್ತೀರ, ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತೀರ, ಸಡನ್ ಟೆಂಪಲ್ ಬಂದು ನಿಲ್ಲಿಸಿ ಒಂದು ವಿಸಿಟ್ ಮಾಡಿ ನಮಸ್ಕಾರ ಮಾಡಿ. ಅಥವಾ ಗುರುಗಳೇ ನಿಮ್ಗೆ ಅಡ್ಡ ಬರ್ತಾರೆ, ಯಾರಾದರೂ ಆಗಿರ್ಬೋದು, ನೀವು ನೋಡ್ತಕ್ಕಂಥವ್ರಾಗಿರ್ಬೋದು, ನೋಡಿಲ್ದೇ ಇರತಕ್ಕಂಥ ಆಗಿರ್ಬೋದು, ಯಾವುದೋ ಒಬ್ಬರು ಗುರುಗಳು ಬಂದಾಗ ಖಂಡಿತ ಅವ್ರ ಹತ್ರ ಒಂದು ಬ್ಲೆಸ್ಸಿಂಗ್ ತೊಗೊಳ್ಳಿ, ಆಶೀರ್ವಾದ ತೊಗೊಳ್ಳಿ. ಯಾವುದೇ ಗುರುಗಳಾದರೂ ತುಂಬ ಚೆನ್ನಾಗಿರು ಅಂತಲೇ ಹೇಳೋದು, ಯಾರು ಹಾಗೆ ಇದು ಮಾಡೋದಿಲ್ಲ. ಯಾಕಂದರೆ ಅವ್ರ ಸ್ಥಾನಮಾನ ಅಲ್ಲೇ ಇರುತ್ತೆ, ಅದಕ್ಕೆ ಅವ್ರು ಆ ಗುರುಗಳಾಗಿ ಅಲ್ಲಿ ಕೂತ್ಕೊಂಡಿರ್ತಾರೆ. ಸೊ ಹಾಗಾಗಿ ನಮ್ಮ ಒಂದು ಕಷ್ಟಕ್ಕೆ, ನಮ್ಮ ಕಾರ್ಪಣ್ಯಕ್ಕೆ ನಾವು ಏನು ಬೇಕಾದರೂ ಕೇಳ್ಕೊಂಡ್ರೆ ಅದನ್ನು ಗುರುಗಳು ಹೌದು ಅಸ್ತು ಅಂತ ಹೇಳಿದ ತಕ್ಷಣ ಖಂಡಿತ ಅವರಲ್ಲಿರ್ತಕ್ಕಂಥ ಯಾವುದೋ ಒಂದು ಅಂಶ ನಮ್ಮನ್ನು ತಗಲುತ್ತೆ, ನಮಗೆ ಅದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಆ ಅಂಶನೇ ನಮ್ಮನ್ನು ಮುಂದಕ್ಕೆ ಹೋಗೋಕ್ಕೆ ನಮಗೆ ದಾರಿ ಮಾಡಿಕೊಡುತ್ತೆ. ನಿಜ ಮೇಡಮ್, ನಿಜ. ಸಾಕಷ್ಟು ವಿಚಾರಗಳನ್ನು ಗುರುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ. ಕಾಲರ್ ಕೂಡ ರೆಡಿ ಇದ್ದಾರೆ ಮೇಡಮ್, ನೋಡೋಣ. ಕಾಂತರಾಜು ಅಂತ ತುಮಕೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಾವು ಮಾಡಿದ್ದು ನೀರಿಂದು ಇದ್ರದ್ದು ತಮಿಳ್ನಾಡಿಗೆ ಬಿಡಕ್ಕೆ ಅಂತ ಇದು ಮಾಡಿದ್ಕೆ. ಹಾಂ, ಓಕೆ ಓಕೆ, ಸಂಪರ್ಕ ಕಡಿತಗೊಂಡಿದೆ. ಮೇಡಮ್, ತಾವು ಗುರುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಜಾತಕದಲ್ಲೂ ಸಹ ಗುರು ಕೆಟ್ಟಿದ್ರೂ ನಾವು ಗುರುಗಳಿಗೆ ವಿಶೇಷವಾಗಿ ಅವರಿಂದ ಆಶೀರ್ವಾದವನ್ನು ಪಡೆಯೋದ್ರಿಂದ, ಅವರನ್ನು ಪೂಜಿಸೋದ್ರಿಂದ ಎಲ್ಲ ಫಲಗಳನ್ನು ನಾವು ಪಡಿಬಹುದು ಅಂತ ಹೇಳಿ ಅದನ್ನೇ ಮುಂದುವರಿಸೋದಾದ್ರೆ ಮೇಡಮ್, ಈ ಗುರು ಪೂರ್ಣಿಮೆ ಅಂತೂ ಮುಗೀತು. ಕೇವಲ ಒಂದು ದಿನದ ಆಚರಣೆ ಆಗಬಾರ್ದು. ಇದು ನಿತ್ಯದಲ್ಲೂ ಕೂಡ ನಾವು ಗುರುಗಳಿಗೆ ರೆಸ್ಪೆಕ್ಟ್ ಮಾಡೋದಿರ್ಬೋದು, ಅವರನ್ನು ಪೂಜಿಸುವಂಥದ್ದು, ಟೆಂಪಲ್ಗೆ ನೀವು ಹೇಳಿದಾಗೆ ವಿಸಿಟ್ ಮಾಡುವಂಥದ್ದು. ಸ್ಪೆಷಲಿ ಈ ಗುರುವಾರಗಳಲ್ಲಿ ಸಾಕಷ್ಟು ಜನ ಗುರುವಿನ ಟೆಂಪಲ್ಗೆ ವಿಸಿಟ್ ಮಾಡ್ತಿರ್ತಾರಲ್ಲ ಮೇಡಮ್, ಹಾಗೆ ನಾವು ನಿತ್ಯದಲ್ಲೂ ಮಾಡ್ಬೋದಾ ಅಥವಾ ಗುರುವಾರ ಯಾಕೆ ಸ್ಪೆಷಲ್ ಅಂತ? ನೋಡಿ, ಗುರುವಾರ ಯಾಕೆ ಸ್ಪೆಷಲ್ ಅಂತಂದ್ರೆ, ಗುರುವಾರ ರಾಯರ ಒಂದು ವಾರ ಅಂತಾನೆ, ಗುರುಗಳ ಒಂದು ರಾಯರ ಅಂತಾನೆ ಇಟ್ಟಿದ್ದೀವಿ. ಯಾಕಂದ್ರೆ ಗುರು ಅಂತ ಅಂದ್ರೆ ದಕ್ಷಿಣಾಮೂರ್ತಿ ಅಂತ ನಾವು ಹೇಳ್ತೀವಿ. ನಮ್ಮ ಪ್ರಕಾರ ನಾವು ಜಾತಕದಲ್ಲಿ ನೋಡಿದಾಗ ನಮಗೆ ಗುರುಬಲ ಬೇಕು. ಏನಕ್ಕೆ? ನಾವು ಮದುವೆ ಆಗೋದಕ್ಕೆ ಗುರುಬಲ ಬೇಕು, ಓದೋದಕ್ಕೆ ಗುರುಬಲ ಬೇಕು, ಮತ್ತು ಯಾವುದಾದ್ರೂ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೆ ಗುರು ಚೆನ್ನಾಗಿದ್ದಾನ ನಿಮ್ಮ ಜಾತಕದಲ್ಲಿ, ಗುರುಬಲ ಇದೆಯಾ ಅಂತ ಕೇಳ್ತಾರೆ. ಯಾಕೆಂದರೆ ವಿಶೇಷ ಸ್ಥಾನ ಗುರು ಅನ್ನೋನು ನಮಗೆ ಎಲ್ಲವನ್ನೂ ಒಳ್ಳೇದು ಮಾಡ್ತಾನೆ. ಇವಾಗ ನಾವು ದುಡ್ಡು ಕಾಸು ಅದು ಬೇರೆ ಲೆಕ್ಕ, ನಾವು ಕಷ್ಟಪಡಬೇಕು, ಆದರೆ ಆ ಕೆಲಸ ಮಾಡಬೇಕಾದ್ರೆ ನಮಗೆ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ, ಅದಕ್ಕೆ ಗುರು ಎಲ್ಲಿದ್ದಾನೆ ಜಾತಕದಲ್ಲಿ, ಹೇಗಿದ್ದಾನೆ ಜಾತಕದಲ್ಲಿ, ಅವ್ನು ಚೆನ್ನಾಗಿದ್ದಾನ. ಒಂದು ಮದುವೆ ಕಾರ್ಯದಿಂದ ಕೂಡ ಗುರುವನ್ನು ನೋಡ್ತೀವಿ. ಆ ಗುರುವನ್ನು ನಾವು ದಿನನೂ ಪ್ರತಿನಿತ್ಯ ನೋಡ್ತಾ ಹೋಗ್ತೀವಿ. ಒಂದು ದಿನ ನಾವು ನೋಡಲ್ಲ, ವರ್ಷಕ್ಕೊಂದು ದಿನ ನೋಡಲ್ಲ. ಇವತ್ತು ನಾನು ನಾಳೆ ಏನೋ ಕೆಲಸ ಮಾಡಬೇಕು, ಗುರು ಎಲ್ಲಿದ್ದಾನೆ? ಇಲ್ಲ, ಇವತ್ತು ಗುರುವಾರ, ಅದಕ್ಕೆ ಅಂತಾನೆ ವಿಶೇಷವಾಗಿ ಗುರುವಾರ ಅನ್ನೋದು ಆ ಗುರುಗಳಿಗೆ ಕೊಟ್ಟಂತಹ ಒಂದು ವಾರ ಆಗಿರುತ್ತೆ. 9 ಗ್ರಹಗಳಲ್ಲಿ ಗುರು ಕೂಡ ಒಬ್ಬ ಆಗಿರ್ತಾನೆ. ಆ ಗುರುವಿಗೆ ಗುರುವಾರ ಅಂತ ಕೊಟ್ಟಾಗ ಇರ್ತಕ್ಕಂಥ, ನಾವು ನೋಡದೇ ಇರ್ತಕ್ಕಂಥ ಗುರುನ ಬಿಟ್ಟು ನಾವು ಕಣ್ಣಲ್ಲಿ ನೋಡ್ತಕ್ಕಂಥ ಎಲ್ಲ ಗುರುಗಳನ್ನೂ ಅವತ್ತು ನಾವು ಆರಾಧನೆಯನ್ನ ಮಾಡ್ತಾ ಹೋಗ್ತೇವೆ. ಓಕೆ, ಕಾಲರ್ ರೆಡಿ ಇದ್ದಾರೆ ಮೇಡಮ್. ಅನುಪಮ ಅಂತ. ನಮಸ್ತೆ ಅನುಪಮ ಅವರೇ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಾನು ನನ್ನ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಹುಟ್ಟಿದ ದಿನಾಂಕವನ್ನ ತಿಳಿಸಿಮಾ. 5/1/1984. 5/1/1984. ಓಕೆ, ಹುಟ್ಟಿದ ಸಮಯ ಹೇಳಿ. ಸಂಜೆ 7:20. ಸಂಜೆ 7:20. ಸ್ಥಳಮ್ಮ? ಸ್ಥಳ ಬೆಂಗಳೂರೇ. ಓಕೆ ಮಾ, ಮಾತಾಡಿ. ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಏನು ಪ್ರಶ್ನೆ ಮೇಡಮ್ ನಿಮ್ಮದು? ಏನಿಲ್ಲ, ಅವ್ರದ್ದು ಫ್ಯೂಚರ್ ಮತ್ತೆ ಅವ್ರು ಇವಾಗ ಮನೆ ಕಟ್ಟಬೇಕು ಅಂತ ಇದ್ದಾರೆ, ಮತ್ತೆ ಅವ್ರದ್ದು ಆರೋಗ್ಯ ಅದ್ರ ಬಗ್ಗೆ ಎಲ್ಲ ಕೇಳಬೇಕಾಗಿತ್ತು. ನೋಡಿ, ಅವ್ರದ್ದು ಮಕರ ರಾಶಿ, ಶ್ರವಣ ನಕ್ಷತ್ರ ಬರುತ್ತೆ. ಲಗ್ನ ಬಂದು ಕಟಕ ಲಗ್ನ ಬರುತ್ತೆ. ಹಾಗಾಗಿ ಅವ್ರಿಗೆ ನಡೀತಾ ಇರೋ ಟೈಮ್ ಇವಾಗ ಗುರುದಶೆ ನಡೀತಾ ಇದೆ. 2029 ಗುರುದಶೆ, ನಂತರ ಶನಿ ದಶೆ ಬರುತ್ತೆ. ಬಟ್ ಗುರುದಶೆ ಅವ್ರಿಗೆ ತುಂಬ ಚೆನ್ನಾಗಿದೆ ಟೈಮ್ ಅಂತ ಹೇಳುತ್ತೆ. ನೋಡಿ, ಅವರು ಏನಾದ್ರು ತುಂಬ ಚೆನ್ನಾಗಾಗಿರೋದು, ನಿಮ್ಮ ಮನೆಯಲ್ಲಿ ಕೆಲಸ ಕಾರ್ಯಗಳಾಗಿರೋದು, ಏನಾದ್ರು ತೊಗೊಂಡಿರೋದು, ಡೆವಲಪ್ಮೆಂಟ್ ಆಗಿರೋದು ಅಂತಂದರೆ 2013ರಿಂದ. ಸೊ 2013ರಿಂದ ಡೆವಲಪ್ಮೆಂಟ್ ಆಗಿರ್ತೀರ. ಈಗ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಮನೆ ಕಟ್ಬೋದು. ಯಾಕಂದರೆ ಇವಾಗ ನಡೀತಾ ಇರೋ ಟೈಮ್ ಕೂಡ ಹಾಗೇ ಇದೆ. ಮತ್ತು ಅವರ ಒಂದು
ರಾಶಿ ಅಂತ ಬಂದಾಗ ಮಕರ ರಾಶಿ ಬರುತ್ತೆ. ಮಕರ ರಾಶಿಗೂ ಕೂಡ ಬಹಳಷ್ಟು ಟೈಮ್ ಚೆನ್ನಾಗಿದೆ, ಖಂಡಿತ ಮನೆ ಕಟ್ತೀರಾ. ಇದರಲ್ಲಿ ಕುಜ ಕೂಡ ತುಂಬ ಚೆನ್ನಾಗಿದ್ದಾನೆ. ಹಾಗೂ ನೀವು ಮನೆ ಕಟ್ಟೋದಕ್ಕೆ ಮುಂಚೆ ಒಂದ್ಸತಿ ನೀವು ಕೂಡ ಗುರುಗಳ ಒಂದು ಆಶೀರ್ವಾದವನ್ನು ಪಡೀರಿ. ಯಾಕಂದರೆ ನಿನ್ನೆ ಗುರು ಪೌರ್ಣಮಿ ಇತ್ತು, ಹಾಗಾಗಿ ಈ ಒಂದು ಸತತ ಈ ಒಂದು 15 ದಿನ, ಒಂದು 20 ದಿನ ಗುರುಗಳ ಒಂದು ಪವರ್ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ಮನೆ ಕಟ್ತೀರಾ ಅಂತ ಹೇಳುತ್ತೆ ನಿಮ್ಮ ಮನೆಯವ್ರ ಜಾತಕ. ಆರೋಗ್ಯದ ಬಗ್ಗೆ ಮ್ಯಾಮ್? ಆರೋಗ್ಯದ ಬಗ್ಗೆ ಏನು ತೊಂದರೆ ಇಲ್ಲ, ಆದರೆ ಶುಕ್ರ ಮತ್ತು ಕೇತು ಒಟ್ಟಿಗೆ ಇದ್ದಾರೆ ಮತ್ತು ಶನಿ ಕುಜ ಒಟ್ಟಿಗೆ ಇದ್ದಾರೆ. ನರಗಳಿಗೆ ಸಂಬಂಧಪಟ್ಟ ಕೆಲವೊಂದು ತೊಂದರೆಗಳನ್ನ ನೋಡಿಸ್ಬೇಕಾಗುತ್ತೆ. ಸ್ವಲ್ಪ ನರಕ್ಕೆ ಸಂಬಂಧಪಟ್ಟಿದ್ದೇನಾದರೂ ಕಾಣಿಸ್ಕೊಳ್ಬೋದು, ಅದು ಬಿಟ್ಟರೆ ಬೇರೆ ಏನಿಲ್ಲ ಮೇಡಮ್. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಮೇಡಮ್, ಚಿನ್ನಯ್ಯ ಅಂತ. ನಮಸ್ತೆ ಸರ್. ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕು ಮೇಡಮ್. ಓಕೆ, ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿ ಸರ್. 19/4/1990. 19/4/1990. ಸ್ಥಳ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ 1:35. ಒಂದು ನಿಮಿಷ, ಸ್ಥಳ ಬೆಂಗಳೂರು. 19/4/1990. ಓಕೆ, ಟೈಮಿಂಗ್ಸ್ ಹೇಳಿ ಸರ್. ಹುಟ್ಟಿದ ಟೈಮ್ ಕೇಳಿಸ್ತಿದ್ಯಾ ನನ್ನ ಧ್ವನಿ? ಕೇಳಿಸ್ತಾ ಇದೆ. ಹಾ, ಹೇಳಿ ಸರ್. ಹುಟ್ಟಿದ ಟೈಮ್ ಮೇಡಮ್ ಅವರೇ, ನಮ್ಮ ಮಗ 19/4/1990 ಹುಟ್ಟಿರೋದು. ಓಕೆ, ಟೈಮ್ 1:25ಕ್ಕೆ. 1:25. ಬೆಳಿಗ್ಗೆನಾ ಸರ್? 35 ಹುಟ್ಟಿದ್ದಾರೆ. ಹಲೋ, ಹಾ ಹೇಳಿ. ಬೆಳಿಗ್ಗೆನಾ ಸರ್? ಇದು ಮಧ್ಯಾಹ್ನ 1:25. ಮಧ್ಯಾಹ್ನ. ಓಕೆ ಸರ್, ಮೇಡಮ್ ಇದ್ದಾರೆ, ಮಾತನಾಡಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಮಕರ ರಾಶಿ ಶ್ರವಣ ನಕ್ಷತ್ರ ನಿಮ್ಮ ಮಗಂದು. ಹೌದು. ಏನು ಪ್ರಶ್ನೆ ಸರ್ ತಮ್ಮದು? ಅವನೀಗ 35 ಏಜ್ ಆಗಿದೆ ಮೇಡಮ್, ಮದುವೆಲ್ಲ ಆಗಿದೆ, ಮಗ ಇದ್ದಾನೆ, ಏನಕ್ಕೂ ಪ್ರಯೋಜನ ಇಲ್ಲ. ಒಂದ್ ಪೈಸಾ ದುಡಿಯಲ್ಲ, ಎಲ್ಲಾ ಅಭ್ಯಾಸನ ಕಲ್ತ್ಬಿಟ್ಟವನೆ. ಅವ್ನಿಗೆ ಏನ್ ಮುಂದೆ ಇಂಪ್ರೂವ್ ಆಗುತ್ತಾನ ಇಲ್ವಾ ಅಂತ ಒಂದು ಇದಾಗ್ಬಿಟ್ಟಿದೆ, ನಮ್ಗೆ ಜಿಗುಪ್ಸೆ ಆಗ್ಬಿಟ್ಟಿದೆ ಗಂಡ ಹೆಂಡತಿ ಅಪ್ಪ ಅಮ್ಮನ್ಗೆ. ನೋಡಿ ಸರ್, 19ರಿಂದ 35 ಗುರುದಶನೆ ನಡೀತಿದೆ. ಆದರೆ ಅವರ ಜಾತಕದಲ್ಲಿ ಗುರು ಕೆಟ್ಟಿರ್ತಾನೆ. ಅವರ ಲಗ್ನ ಬಂದು ಕಟಕ ಲಗ್ನ ಆಗಿರುತ್ತೆ. ಕಟಕ ಲಗ್ನಕ್ಕೆ ಗುರು ವ್ಯಯಸ್ಥಾನದಲ್ಲಿರ್ತಾನೆ. ಅದರಲ್ಲೂ 2013ರಿಂದ 19ರಿಂದ ಕೂಡ ತುಂಬ ತೊಂದರೆಯಲ್ಲಿರ್ತೀರಿ. ಮತ್ತು ಗುರು ಕೆಟ್ಟಿರೋದ್ರ ಜೊತೆಗೆ ಲಗ್ನದಲ್ಲಿ ರಾಹು ಮತ್ತು ಕೇತು ಇರ್ತಾರೆ. 8ನೇ ಮನೆಯಲ್ಲಿ ಶುಕ್ರ ಮತ್ತು ಕುಜ ಇರ್ತಾರೆ. 8ನೇ ಮನೆಯಲ್ಲಿ ಶುಕ್ರ ಮತ್ತು ಕುಜ ಅಷ್ಟಮದಲ್ಲಿದ್ದಾಗ ಎಲ್ಲೋ ಒಂದು ಕಡೆ ತುಂಬ ದುಡ್ಡು ಕಾಸನ್ನು ಕಳ್ಕೊಳ್ಳೋ ಅಂಥದ್ದು. ಅವ್ರ ಕೈಲಿ ನೀವೇನಾದ್ರು ದುಡ್ಡು ಕೊಟ್ಟರೆ ಅವ್ರ ಹತ್ರ ದುಡ್ಡೇ ನಿಲ್ಲಲ್ಲ. ಇರಲ್ಲ ಬಿಡಿ. ದುಡ್ಡು ಕಾಸು ಕಳ್ಕೊಳ್ಳೋ ಅಂಥದ್ದು. ಮತ್ತು ಕುಜ ಕೆಟ್ಟಿದ್ದಾನೆ ಅಂತ ಹೇಳಿದೆ, ಅವ್ರ ಹೆಸರಲ್ಲಿ ಪ್ರಾಪರ್ಟಿ ಕೂಡ ನಿಲ್ಲೋದಿಲ್ಲ. ಹಾಗಾಗಿ ಅವ್ರ ಹೆಸರಲ್ಲಿ ಯಾವುದಾದ್ರೂ ಪ್ರಾಪರ್ಟಿ ಇದ್ದರೆ ಖಂಡಿತ ಅದನ್ನು ಅವ್ರ ಮಕ್ಕಳ ಹೆಸ್ರಿಗೆ ಶಿಫ್ಟ್ ಮಾಡಿ, ಇಲ್ಲ ಅವ್ರ ಮನೆಯವ್ರ ಹೆಸ್ರಿಗೆ ಶಿಫ್ಟ್ ಮಾಡಿ. ಯಾಕೆ ಅಂತಂದರೆ ಕುಜ ಕೆಟ್ಟಾಗ ಏನಾಗುತ್ತೆ, ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಪ್ರಾಪರ್ಟಿನ ಕಳ್ಕೊಳ್ಳೋ ಅಂಥದ್ದು ಅತಿ ಹೆಚ್ಚಿರುತ್ತೆ. ಸೂರ್ಯ ಬುಧ ಒಟ್ಟಿಗೆ ಇದ್ದಾರೆ. ಅವರು ನಿಮ್ಮ ಮನೇಲಿ ಯಾರಾದರೂ ಗೌರ್ಮೆಂಟ್ ಜಾಬ್ ಇದ್ದಾರಾ? ಯಾರು ಇಲ್ಲ ಮೇಡಮ್, ನಾನು ಪ್ರೈವೇಟ್ ಅಲ್ಲಿ ಇದ್ದೆ, ರಿಟೈರ್ಡ್ ಆಗಿದ್ದೀನಿ. ಸ್ವಲ್ಪ ಬಾಳಿಗೆ ಮತ್ತೆ ಜೀವನ ಮಾಡ್ಕೊಂಡು ಹೋಗಿದ್ದೀನಿ. ನಮಗೆ ನೆಮ್ಮದಿನೇ ಇಲ್ಲ. ತಂದೆ ತಾಯಿ ಅಂತ ದಿನ ರೋದ್ನೆ. ಇಲ್ಲ, ಅವ್ರಿಗೂ ಅಷ್ಟೇ ನೋಡಿ. ನಿನ್ನೆ ಬುದ್ಧ ಪೌರ್ಣಮಿ, ಗುರುವಿನ ಟೆಂಪಲ್ ಕರ್ಕೊಂಡು ಹೋಗ್ಬೇಕಿತ್ತು. ಎಲ್ಲಾದರೂ ಒಂದು ಕಡೆ ದಕ್ಷಿಣ ಮೂರ್ತಿಯನ್ನಿಟ್ಟು ತುಂಬ ಚೆನ್ನಾಗಿ ಅವ್ರನ್ನ ಎಲ್ಲಾದರೂ ಒಂದು ಕಡೆ ಆಶೀರ್ವಾದವನ್ನು ಕೊಡಿಸಿ, ಜೊತೆಗೆ ನೋಡಿ ಅವ್ರು ಕೆಟ್ಟಿರ್ತಕ್ಕಂಥ ಗುರುನ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಮ್ಮಲ್ಲಿ, ಯಾಕಂದರೆ ಇವಾಗ ಗುರುದಶ ನಡೀತಾ ಇದೆ, ನಮ್ಮಲ್ಲಿ ಗುರುಗೆ ಸಂಬಂಧಪಟ್ಟಂಥ ಕೆಲವೊಂದು ಬ್ರೇಸ್ಲೆಟ್ ಸಿಕ್ಕುತ್ತೆ. ಖಂಡಿತ ಅವ್ರ ಕೈಗೆ ಹಾಕಿ, ಒಳ್ಳೆಯದಾಗುತ್ತೆ. ಸ್ವಲ್ಪ ಸಾಫ್ಟ್ ಆಗ್ತಾರೆ, ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಪ್ರಮೋಟ್ ಆಗ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಹಿಡಿದ್ದಾರೆ ಮೇಡಮ್, ನೀಲಮ್ಮ ಅಂತ. ನಮಸ್ತೆ ನೀಲಮ್ಮ ಅವರೇ. ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗುಲ್ಬರ್ಗಾನಿಂದ ಮಾಡತ್ತೀವಿ ಮೇಡಮ್. ನಮ್ಮ ಮಗಳ ಬಗ್ಗೆ ಕೇಳಬೇಕ್ರಿ. ಓಕೆ. ನಿಮ್ಮ ಮಗಳ ಹುಟ್ಟಿದ ದಿನಾಂಕವನ್ನ ತಿಳಿಸಿ ಮಾ. 3/8/2021. 3/8/2021. ಬೆಳಿಗ್ಗೆ 6:50. ಬೆಳಿಗ್ಗೆ 6:50. ಓಕೆ ಮೇಡಮ್ ಇದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ಅವ್ರ ಮುಂದಿನ ಭವಿಷ್ಯ ಓದ್ತಾಳೆ ಹೆಂಗ? ರಾಶಿ ರೋಹಿಣಿ ನಕ್ಷತ್ರ ಬರುತ್ತೆ. ಏನ್ ಓದ್ತಿದ್ದಾರೆ ಇವಾಗ? ಲಗ್ನದಲ್ಲೇ ಸೂರ್ಯ ಬುಧ. ನಿಮ್ಮ ಮಗಳಿಗೆ ಗ್ಯಾರಂಟಿ ಹೇಳ್ತೀನಿ, ಗೌರ್ಮೆಂಟ್ ಜಾಬು ಖಂಡಿತ ಇವಾಗೆ ಬರ್ದಿಟ್ಕೊಳ್ಳಿ. ಸರ್ಕಾರಿ ಕೆಲಸ ಸಿಕ್ಕತ್ತೆ, ಒಳ್ಳೆ ಕೆಲಸನೇ ಸಿಕ್ಕತ್ತೆ. ಯಾಕಂದರೆ ಲಗ್ನದಲ್ಲೇ ಸೂರ್ಯ ಮತ್ತು ಬುಧ ಇರ್ತಾರೆ. ಜೊತೆಗೆ ಶುಕ್ರ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಶುಕ್ರ ಮತ್ತು ಕುಜ. ನಿಮ್ಮ ಮಗಳಿಗೆ ಆಸ್ತಿ ಪಾಸ್ತಿ ಜಾಗ ಮಾಡ್ಕೊಳ್ಳೋ ಅಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ಮಗಳು ದುಡ್ಡಿಗೆ ಅಂತಂದರೆ ಲಕ್ಷ್ಮಿ, ಯಾವಾಗಲೂ ಸದಾ ಲಕ್ಷ್ಮಿ ಇವ್ರ ಜೊತೆ ಇರ್ತಾರೆ. ಅಷ್ಟು ಚೆನ್ನಾಗಿದೆ ಜಾತಕ. ಇವಾಗ ನಡೀತಾ ಇರೋ ಟೈಮ್ ಅಂತ ಬಂದರೆ 2022
28ರವರೆಗೂ ಚಂದ್ರದಶೆ, ಅದಾದಮೇಲೆ ಕುಜದಶೆ ಬರುತ್ತೆ. 28ರ ಮೇಲೆ ನೀವು ಮನೆಗಿನೇ ತಗೊಳ್ಳೋದು, ಮನೆ ಕಟ್ಟೋದು ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ನಿಮ್ಮ ಮನೇಲಿ ಜಾಗ ತಗೊಳ್ಳೋದು ಇದೆಲ್ಲ ಬೆನಿಫಿಟ್ ಚೆನ್ನಾಗುತ್ತೆ. ವಿದ್ಯೆ ಒಂದು ತುಂಬ ಚೆನ್ನಾಗಿ ಕಲಿಸಿ, ಓದಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಒಳ್ಳೆ ಆಫೀಸರ್ ಆಗ್ತಾಳೆ. ಅದಕ್ಕೆ ಅಂತಲೇ ಕೆಲವೊಂದು ವಿದ್ಯಾಭ್ಯಾಸಕ್ಕೆ ಅಂತಲೇ ಕೆಲವೊಂದು ಬ್ರೇಸ್ಲೆಟು ಅಥವಾ ಸ್ಟೋನು ಮತ್ತು ಡಾಲರನ್ನು ಕೊಡ್ತಾ ಇದ್ದೀವಿ. ಅದನ್ನು ಹಾಕಿ ಏಕಾಗ್ರತೆ ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಎಕ್ಸಾಮಲ್ಲೂ ಪಾಸ್ ಆಗ್ತಾಳೆ. ತುಂಬ ಅಂದರೆ ಮುಂದಿನ ಫ್ಯೂಚರು ಬಹಳ ಚೆನ್ನಾಗಿದೆ ಮಗುಗೆ. ಓಕೆ ಮೇಡಮ್, ಒಳ್ಳೆಯದಾಗಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಮೇಡಮ್. ಇವತ್ತು ಕಾಲರ್ಸ್ಗೆ ಉತ್ತರಿಸಿದ್ರ ಜೊತೆಗೆ ಗುರು ಪೂರ್ಣಿಮೆಯ ಮಹತ್ವ, ಅದರ ವಿಶೇಷತೆ ಅದೆಲ್ಲವನ್ನ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ನೋಡಿ, ಇಷ್ಟೊತ್ತು ಹೇಳಿದೆ ಗುರುವಿನ ಬಗ್ಗೆ ಹೇಳ್ತಾ ಬಂದೆ. ಈಗ ನಮ್ಮ ಕಣ್ಮುಂದೆ ಕಾಣಿಸ್ತಕ್ಕಂಥ ಎಲ್ಲ ಗುರುಗಳನ್ನೂ ನಿಮಗೆ ವಿದ್ಯೆಯನ್ನು ಕಲಿಸ್ಕೊಟ್ಟಂತಹ ಗುರುಗಳನ್ನ ಸೇರಿಸಿ ನೀವು ನಿಮ್ಮ ಕೈಲಿ ಸಾಧ್ಯ ಆದರೆ ಕೆಲವೊಂದು ಸತಿ ಮೀಟ್ ಮಾಡಿ ಅವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ಅದು ಅವತ್ತಿನ ದಿನವೇ ಆಗಬೇಕು ಅಂತೇನಿಲ್ಲ, ಖಂಡಿತ ಅವತ್ತು ವಿಶೇಷ ಅಂತ ಹೇಳ್ತೀವಿ, ಅವತ್ತು ಜ್ಞಾನೋದಯ ಆಗಿದ್ದ ದಿನ ಅಂತ ಹೇಳ್ತೀವಿ. ಆದರೆ ದಿನ ಪೂರ್ತಿ, ವರ್ಷ ಪೂರ್ತಿ ಯಾರಾದರೂ ಕಂಡಾಗ, ನಿಮಗೆ ನಿಮ್ಮ ಗುರುಗಳು ಕಂಡಾಗ ಖಂಡಿತ ಅವರ ಒಂದು ಆಶೀರ್ವಾದ, ಬ್ಲೆಸ್ಸಿಂಗ್ ಪಡೀರಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮೀತಾ ಕ್ರಿಸ್ಟಲ್ ಆಸ್ಟ್ರೋ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.